ಇನ್ನು ಬೆಲೆ ನಿಗದಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಹೋರಾಟವನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು. ರೈತರ ಪರವಾಗಿ ನಿಂತಿದ್ದಾರೆ ನಾಗನೂರು ರುದ್ರಾಕ್ಷಿ ಮಠದ ಸ್ವಾಮೀಜಿ. ಪ್ರತಿ ಟನ್ ಕಬ್ಬಿಗೆ 3,500 ದರ ನಿಗದಿ ಮಾಡಬೇಕು ಅಂತ ಹೇಳಿಬಿಟ್ಟು ರೈತರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಸರ್ಕಾರ, ಸಕ್ಕರೆ ಕಾರ್ಖಾನೆ ಮಾಲೀಕರು ತಕ್ಷಣವೇ ಪರಿಹಾರವನ್ನು ನೀಡಬೇಕು ಅಂತ ಹೇಳಿಬಿಟ್ಟು ಸ್ವಾಮೀಜಿ ರೈತರ ಪರ ನಿಂತಿದ್ದಾರೆ, ರೈತರ ಪರ ಮಾತನಾಡ್ತಾ ಇದ್ದಾರೆ. ಸೂಕ್ತ ಸ್ಪಂದನೆ ಮೂಲಕ ಸರ್ಕಾರ ತನ್ನ ಕರ್ತವ್ಯ ನಿಭಾಯಿಸಬೇಕು, ಕಾರ್ಖಾನೆ ಮಾಲೀಕರು ಕೂಡ ಸ್ವಾರ್ಥವನ್ನ ಬಿಟ್ಟು ರೈತರ ಹಿತವನ್ನ ಕಾಯಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೂಡಲೇ ಸರ್ಕಾರ ಮಧ್ಯಸ್ಥಿಕೆಯನ್ನ ವಹಿಸಿ ರೈತರ ಸಮಸ್ಯೆಯನ್ನ ಈಡೇರಿಸಬೇಕು ಅಂತ ಹೇಳಿದ್ರು. ಬೆಳಗಾವಿಯಲ್ಲಿ ರುದ್ರಾಕ್ಷಿ ಮಠದ ಅಲ್ಲಮ ಪ್ರಭು ಸ್ವಾಮೀಜಿ ಈ ಒಂದು ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ, ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಈಗಾಗಲೇ ತಾವು ಒಂದು ವಾರದಿಂದ ನೋಡ್ತಾ ಇದ್ದೀರಿ, ನಮ್ಮ ಈ ನಾಡಿನ ರೈತರು ಇವತ್ತು ಬೀದಿಗಿಳಿದಿದ್ದಾರೆ. ಇದು ಕಬ್ಬಿನ ದರ 3,500 ಕೊಡಬೇಕು ಅಂಥೇಳಿ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡಿದ್ರೆ ಚೆನ್ನಾಗಿರುತ್ತೆ. ಯಾಕಂತಂದರೆ ಈಗಾಗಲೇ ಭಾಳಷ್ಟು ದಿನಗಳಾಯಿತು ನಮ್ಮ ರೈತರು ತಮ್ಮ ಮನೆಯನ್ನು ಬಿಟ್ಟು ಇವತ್ತು ತಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಅವರು ಇಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಸೂಕ್ತವಾಗಿ ಸ್ಪಂದನೆ ಮಾಡುವಂಥದ್ದು ಅದರ ಕರ್ತವ್ಯ. ಹಾಗೆಯೇ ಕಬ್ಬಿನ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಇದರಲ್ಲಿ ಯಾವುದೇ ರೀತಿಯ ತಮ್ಮ ಸ್ವಾರ್ಥವನ್ನು ಬಿಟ್ಟು ರೈತರ ಹಿತಾಸಕ್ತಿಗಾಗಿ ಅವರು ರೈತರು ಕೇಳಿದಷ್ಟು ದರವನ್ನು ನೀಡಿದರೆ ಖಂಡಿತವಾಗಲೂ ಕೂಡ ಆ ಕಾರ್ಖಾನೆಗಳು ಮುಂದಿನ ದಿನಗಳಲ್ಲಿ ಉಳಿತವೆ. ಇರದಿದ್ದರೆ ಬಹಳ ಕಷ್ಟವನ್ನು ಆ ಕಾರ್ಖಾನೆಗಳೆಲ್ಲ ಎದುರಿಸಬೇಕಾಗ್ತದೆ. ಹೀಗಾಗಿ ನಾವೆಲ್ಲ ಆ ರೈತರ ಜೊತೆಗಿದ್ದೇವೆ. ಸರ್ಕಾರನೂ ಕೂಡ ಆದಷ್ಟು ಬೇಗ ಒಂದು ಒಳ್ಳೆಯ ಮಧ್ಯಸ್ಥಿಕೆಯನ್ನು ವಹಿಸಿ ಆದಷ್ಟು ಬೇಗ ರೈತರ ನ್ಯಾಯಯುತವಾದ ಬೇಡಿಕೆಯನ್ನು ಅದು ಈಡೇರಿಸಬೇಕು. ಹೀಗಾಗಿ ರೈತರು ಏನು 7 ದಿನದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವರ ಜೊತೆಗೆ ನಮ್ಮ ನಾಡಿನ ಎಲ್ಲ ಮಠಾಧೀಶರು ಇದ್ದಾರೆ. ಹೀಗಾಗಿ ನಾವೆಲ್ಲ ಅವರ ಜೊತೆಗಿರೋಣ. ಆದಷ್ಟು ಬೇಗ ಅವರ ಬೇಡಿಕೆಗಳನ್ನು ಈಡೇರಿಸುವಂತ ಸರ್ಕಾರ ಹಾಗೂ ಕಾರ್ಖಾನೆಗಳು ಮುಂದುವರಿಯಲಿ ಅನ್ನುವಂತಹ ಓಂ ಶ್ರೀ ಗುರು ಬಸವಲಿಂಗಾಯ.